Hi viewers, welcome to Baswa ITM Manvi. So ಇವತ್ತಿನ ಕ್ಲಾಸ್ ನಂಬರ್ 12 ಅಲ್ಲಿ ಬ್ಯಾಂಕ್ ಚೆಕ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ನೋಡೋಣ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕಲ್ತ್ಕೊಂಡಿದ್ವಿ. ಓಕೆ ವಿewers, ಸೊ ಬ್ಯಾಂಕ್ ಚೆಕ್ಸ್ ಎಂಟ್ರಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂ ಟು ಗೀತನ್ನವ್ರಿಗೆ ಆಂಧ್ರ ಬ್ಯಾಂಕ್ ಚೆಕ್ ಅನ್ನೋದು ಮಾಡ್ತಾ ಇದ್ದಾರೆ, ಅಂದ್ರೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಂಗಾಗಿ ನಾವು ಅಲ್ಲಿ ಏನು ತೊಗೊಳ್ಬೇಕಾಗ್ತದ, ಅಂಡರ್ ಗ್ರೂಪ್ ಸೆಂಟ್ರಿ ಕ್ರೆಡಿಟರ್ ಅಂತೇಳಿ ಬರುತ್ತೆ. ಅಂದ್ರೆ ಸೊ ಓನರ್ ಆದವರು ರಾಜೇಶ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು. ನಾನು ಉದಾಹರಣೆ ಕಿರಣ್ ಅಂತ ತೊಳ್ತೀನಿ, ಏನು ಹೆಸರು ಕಿರಣ್, ಓನರ್ ಯಾರು ಕಿರಣ್. ಸೊ ಕಿರಣ್ ಅನ್ನೋರು ಏನ್ ಮಾಡ್ತಾ ಇದ್ದಾರೆ, ಆಂಧ್ರ ಬ್ಯಾಂಕ್ ಚೆಕ್ ಅನ್ನೋದು ಗೀತ್ ಅನ್ನೋರಿಗೆ ಇಶ್ಯೂ ಮಾಡ್ತಾ ಇದ್ದಾರೆ, ಅಂದ್ರೆ ಪೇಮೆಂಟ್ ಅನ್ನೋದು ಕೊಡ್ತಾ ಇದ್ದಾರೆ, ಚೆಕ್ ಮುಖಾಂತರ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವಿಲ್ಲಿ ಲೆಡ್ಜರ್ ನೇಮ್ ಬಂದ್ಬಿಟ್ಟು ಗೀತಾ ಅಂತ ತಗೊಳ್ಬೇಕಾಗ್ತದ, ಸೆಂಟ್ರಿ ಕ್ರೆಡಿಟರ್ ಅಂತ ಹೇಳ್ಬಿಟ್ಟು ಅಂಡರ್ ಗ್ರೂಪ್ ಅನ್ನು ತಗೊಳ್ಬೇಕಾಗ್ತದ. ಓಕೆ, ಇಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಓಕೆ ವ್ಯೂವರ್ಸ್, ಸೊ ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ನೋಡೋದಾದ್ರೆ ಆಂಧ್ರ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಆಂಧ್ರ ಬ್ಯಾಂಕ್ ಚೆಕ್ ಅನ್ನೋದು ನಾವು ರಿಸೀವ್ ಅನ್ನೋದು ಮಾಡ್ತಾ ಇದೀವಿ ಯಾರ ಕಡೆಯಿಂದ, ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ. ಸೊ ಅವ್ರ ಕಡೆಯಿಂದ ಯಾರು ರಿಸೀವ್ ಮಾಡ್ತಾ ಇರೋದು, ಕಿರಣ್ ಅನ್ನೋರು ರಿಸೀವ್ ಮಾಡ್ತಿದ್ದಾರೆ. ಯಾರ ಕಡೆಯಿಂದ, ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ. ಹಂಗಾಗಿ ಇದು ಸೆಂಡ್ರಿ ಡೆಟಾರ್ ಆಗುತ್ತೆ. ಓಕೆ ವರ್ಸ್, ಸೊ ಇಲ್ಲಿ ಸೆಂಡ್ರಿ ಕ್ರೆಡಿಟರ್ ಅಂದ್ರೆ ಇಶ್ಯೂ ಆಗ್ತದೆ, ಅಂದ್ರೆ ಪೇಮೆಂಟ್ ಆಗ್ತದೆ. F5 ಫಂಕ್ಷನ್ ಕೀ ಯೂಸ್ ಮಾಡಬೇಕಾಗ್ತದ. ಇಲ್ಲಿ ಬಂದ್ಬಿಟ್ಟು ರಿಸೀವ್ ಆಗ್ತಾ ಇರೋದ್ರಿಂದ ಫಂಕ್ಷನ್ ಕೀ F6 ನ ಯೂಸ್ ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಿದ್ದು ಇವತ್ತಿನ ಬ್ಯಾಂಕ್ ಚೆಕ್ಸ್ ಯಾವ ರೀತಿ ಎಂಟ್ರಿ ಮಾಡ್ಬೇಕಂದ್ರೆ ನಮಗೆ ಪ್ರಾಬ್ಲಮ್ ಅನ್ನೋದು ಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಬಹುದು, ಬ್ಯಾಂಕ್ ಚೆಕ್ಸ್ ಎಂಟ್ರಿ ಟ್ರಾನ್ಸಾಕ್ಷನ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಸೊ ಪ್ರಾಬ್ಲಮ್ ಇದೆ. ಹಾಗೆ ನಾವು ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡಿಕೊಂಡು ಫಸ್ಟ್ ಲೆಡ್ಜರ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ ವರ್ಸ್, ಸೊ ಟ್ಯಾಲಿ ಸಾಫ್ಟ್ವೇರ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಓಕೆ, ಟ್ಯಾಲಿ ಸಾಫ್ಟ್ವೇರ್ ಅನ್ನೋದು ಓಪನ್ ಮಾಡ್ಕೊಂಡಿದ್ದೀನಿ. ಕಂಪ್ನಿ ಕ್ರಿಯೇಟ್ ಮಾಡಬೇಕಲ್ವಾ, Alt F3 ಪ್ರೆಸ್ ಮಾಡಿ ಕ್ರಿಯೇಟ್ ಕಂಪನಿ ಅಂತ ತಗೊಳ್ಳಿ. ಯಾರಿದ್ದಾರೆ, ಓನರ್ ಹೆಸರು ನೋಡಿ ಮಿಸ್ಟರ್ ಸತ್ಯ. ಓಕೆ, ಮಿಸ್ಟರ್ ಯಾರು, ಸತ್ಯ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees. ಸೊ ಹಂಗಾಗಿ ಅವ್ರ ಹೆಸರಲ್ಲೇ ಕಂಪ್ನಿ ಕ್ರಿಯೇಟ್ ಮಾಡ್ತೀನಿ ನಾನು. ನಮ್ಮ ಬಸವ ITI ಚಾನಲ್ ನೇಮ್ ಅಡ್ರೆಸ್ ಆಗ್ತಾ ಇದ್ದೀನಿ, ಬಸವ ITI ಮಾನ್ವಿ ಇಂಡಿಯಾ ಕರ್ನಾಟಕ ಅಂತ ತೊಗೊಳ್ಳಿ. ನಾನು ಇದು ಯಾವುದೇ ರೀತಿ ಎಂಟ್ರಿ ಮಾಡಿದ್ರೆ ಡೈರೆಕ್ಟಾಗಿ ಕಂಟ್ರೋಲ್ A ಅಂತೇಳಿ ಪ್ರೆಸ್ ಮಾಡ್ತೀನಿ ನಾನು, ಅದು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ, ಡೈರೆಕ್ಟಾಗಿ ಸೇವ್ ಆಗುತ್ತೆ. ಓಕೆ ನೋಡಿ, ಕಂಪ್ನಿ ಅನ್ನೋದು ಕ್ರಿಯೇಟ್ ಆಯಿತು. ಯಾವುದು, ಅವ್ರ ಹೆಸರಲ್ಲೇ ಮಿಸ್ಟರ್ ಸತ್ಯನ್ ಅವ್ರ ಹೆಸರಲ್ಲಿ ಕಂಪ್ನಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾವು ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದ. ಎಸ್ಕೇಪ್ ಮಾಡಿಕೊಂಡು ಅಕೌಂಟ್ಸ್ ಇನ್ಫೋ ಅಂತ ಮಾಡ್ಕೊಳ್ಳಿ, ಲೆಡ್ಜರ್ಸ್ ಅಂತ ಮಾಡ್ಕೊಳ್ಳಿ, ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜರ್ಸ್ ಅಂತ ನಾನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ ಐಟಮ್ಸ್ ಅಂತ ತಗೊಳ್ಬೇಕು. ಫಸ್ಟ್ ಒನ್ ಯಾರು, ಮಿಸ್ಟರ್ ಸತ್ಯ ಅಂತ ಹೇಳ್ಬಿಟ್ಟು ಲೆಡ್ಜರ್ ನೇಮ್ ಅಂತ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇವ್ರು ಬಂದ್ಬಿಟ್ಟು ಕ್ಯಾಪಿಟಲ್ ಅಕೌಂಟ್. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ಕ್ಯಾಶ್ ಡಿಪಾಸಿಟೆಡ್ ಇಂಟು SBI ಬ್ಯಾಂಕ್ ಅಂತ ಇದೆ ಅಲ್ವಾ, SBI ಬ್ಯಾಂಕ್ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಕ್ಯಾಶ್ ಡಿಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್, ಆಂಧ್ರ ಬ್ಯಾಂಕ್ನ ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ರೆಂಟ್ ಪೇಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್. ಸೊ ಚೆಕ್ ಮುಖಾಂತರ ಪೇಮೆಂಟ್ ಅನ್ನೋದು ಮಾಡ್ತಾ ಇದ್ದಾನೆ. ಸೊ ಇದನ್ನ ನಾವು ಅಕೌಂಟಿಂಗ್ ವೋಚರ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ನೋಡೋಣ. ಫಸ್ಟ್ ಲೆಡ್ಜರ್ ನೇಮ್ ಬಂದ್ಬಿಟ್ಟು ರೆಂಟ್ ಪೇಡ್, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಪೇಡ್ ಬೈ ಚೆಕ್ 12,000, ಸ್ಯಾಲ್ರಿ ಪೇಡ್ ಅಂತೇಳಿ ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂ ಟು ಗೀತಾ. ಸೊ ಇಲ್ಲಿ ಗೀತನ್ ಅವ್ರಿಗೆ ಆಂಧ್ರ ಬ್ಯಾಂಕ್ ಚೆಕ್ ಅನ್ನೋದು ಇಶ್ಯೂ ಮಾಡ್ತಾ ಇದೀವಿ.
ಹಂಗಾಗಿ ಇಲ್ಲಿ ಲೆಡ್ಜರ್ ನೇಮ್ ಬಂದ್ಬಿಟ್ಟು ಗೀತಾ ಅಂತ ಹಾಕೊಳ್ಳಿ. ಇಲ್ಲಿ ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ. ಓಕೆ, ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದಲ್ವ, ಹಂಗಾಗಿ ನಾವು ಸೆಂಡ್ರಿ ಕ್ರೆಡಿಟರ್ ಅಂತ ಹೇಳ್ಬಿಟ್ಟು ಅಂಡರ್ ಗ್ರೂಪ್ ಅಂತೇಳಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡೊನೇಷನ್ ರಿಸೀವ್ಡ್. ಡೊನೇಷನ್ ರಿಸೀವ್ಡ್, ಸೊ ಇದು ಇಂಡೈರೆಕ್ಟ್ ಇನ್ಕಮ್ ಆಗ್ತದೆ. ಓಕೆ, ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಪೇಯ್ಡ್ ಥ್ರೂ SBI ಬ್ಯಾಂಕ್. ಇಂಟ್ರೆಸ್ಟ್ ಪೇಯ್ಡ್ ಅಂತ ಹಾಕೊಳ್ಳಿ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಪೇಮೆಂಟ್ ಆಗುತ್ತಲ್ವ, ಹಂಗಾಗಿ ಎಕ್ಸ್ಪೆನ್ಸಸ್ ಅಂತ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಆಂಧ್ರ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ನಾವು ಕಂಪ್ನಿಯಾಗಿ ಲೆಡ್ಜರ್ ನೇಮ್ನ ಕ್ರಿಯೇಟ್ ಮಾಡಬೇಕು. ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಇವರು ಬಂದ್ಬಿಟ್ಟು ನಮಗೆ ಸೊ ಇವು ರಿಸೀವ್ ಅನ್ನೋದು ಮಾಡ್ಕೊಳ್ತಾ ಇದೀವಿ, ಹಂಗಾಗಿ ಇಲ್ಲಿ ಸೆಂಡ್ರಿ ಡೇಟರ್ ಅಂತ ಹಾಕೊಳ್ಬೇಕಾಗ್ತದೆ. ಓಕೆ, ಲಾಸ್ಟ್ ಒನ್ ನೋಡೋದಾದ್ರೆ ಕ್ಯಾಶ್ ವಿಡ್ರಾ ಟು SBI ಬ್ಯಾಂಕ್. ವಿಡ್ರಾ ಅನ್ನೋದು ಮಾಡ್ಕೊಳ್ತಾ ಇದ್ವಿ. SBI ಬ್ಯಾಂಕ್ ಅನ್ನೋದು ಆಲ್ರೆಡಿ ಲೆಡ್ಜರ್ ನೇಮ್ ನಾವು ಕ್ರಿಯೇಟ್ ಮಾಡ್ಕೊಂಡಿವಿ. ಓಕೆ ವ್ಯೂವರ್ಸ್, ಸೊ ನಮಗೆ 9 ಲೆಡ್ಜರ್ಸ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ಎಂಟರ್ ಎಕ್ಸೆಪ್ಟ್ SR ನಾವು. ಓಕೆ, ಸೊ ನೆಕ್ಸ್ಟ್ ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ನಾವು ಅಕೌಂಟಿಂಗ್ ಗೋಚರ್ ಹತ್ರ ಹೋಗೋಣ. ಎಂಟರ್ ಮಾಡಿ. ಸೊ ಇಲ್ಲಿ ಮಿಸ್ಟರ್ ಸತ್ಯ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees. ನಾವು ಬಿಸ್ನೆಸ್ ಅನ್ನೋರು ಸತ್ಯನವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟು? 4 lakh rupees. ಹಂಗಾಗಿ ನಾವು F6 ಅಲ್ಲಿ ಹಾಕ್ಬೇಕಾಗ್ತದ. F6 ಕ್ಯಾಶ್ ತೊಗೊಂಬರ್ತಿದ್ದಾರೆ, ಕ್ಯಾಶ್ ರೂಪದಲ್ಲಿ ಮಾಡ್ತಾರಿಂದ ಮಿಸ್ಟರ್ ಸತ್ಯ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ತಗೊಳ್ಳಿ. ಎಷ್ಟಿದೆ ಅಮೌಂಟು? 4 lakh rupees. ಎಕ್ಸೆಪ್ಟ್ SR ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಡಿಪಾಸಿಟೆಡ್ ಇಂಟು SBI ಬ್ಯಾಂಕ್ ಅದಲ್ವಾ, ಹಂಗಾಗಿ ಇಲ್ಲಿ ಕಾಂಟ್ರಾ ಅಂತ ಹೇಳ್ಬಿಟ್ಟು ಯೂಸ್ ಮಾಡಬೇಕಾಗ್ತದೆ. ನಾವು ಫಂಕ್ಷನ್ ಕೀ F4 ಅಂತ ಯೂಸ್ ಮಾಡಿ ಇಲ್ಲಿ ಕಾಂಟ್ರಾ. ಸೊ ಅಕೌಂಟ್ ಟೈಪ್ ಯಾವುದಿದೆ ನೋಡಿ, ಕ್ಯಾಶ್ ಡಿಪಾಸಿಟೆಡ್ ಇಂಟು SBI ಬ್ಯಾಂಕ್. ಸೊ SBI ಬ್ಯಾಂಕಿಗೆ ಏನಾದರೂ ಕ್ಯಾಶ್ ಅನ್ನು ಡಿಪಾಸಿಟ್ ಮಾಡ್ತಾ ಇದೀವಿ. SBI ಬ್ಯಾಂಕ್ ಅಂತ ತಗೊಳ್ಳಿ, ಕೆಳಗಡೆ ಕ್ಯಾಶ್ ಅಂತ ತಗೊಳ್ಳಿ. ಎಷ್ಟು? 1 lakh rupees. ಓಕೆ, ಎಕ್ಸೆಪ್ಟ್ ಡಿನಾಮಿನೇಷನ್ ಗೊತ್ತಿದ್ರೆ ಆಗ್ಬೋದು. ಎಕ್ಸೆಪ್ಟ್ SR ನೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಡಿಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್. ಸೊ ಕ್ಯಾಶ್ ಅನ್ನೋದು ಡಿಪಾಸಿಟ್ ಮಾಡ್ತಾ ಇದ್ದೀವಿ. ಯಾವ ಬ್ಯಾಂಕಿಗೆ? ಆಂಧ್ರ ಬ್ಯಾಂಕ್ ಅಂತ ತಗೊಳ್ಳಿ. ಸೊ ಕ್ಯಾಶ್ ಅಂತ ತಗೊಳ್ಳಿ. ಎಷ್ಟಿದೆ? ಆಂಧ್ರ ಬ್ಯಾಂಕ್ 1 lakh rupees. ನೆಕ್ಸ್ಟ್ ಬಂದ್ಬಿಟ್ಟು ರೆಂಟ್ ಪೇಯ್ಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್. ಸೊ ರೆಂಟ್ ಅನ್ನೋದು ಪೇಮೆಂಟ್ ಮಾಡ್ತಾ ಇದ್ದೀವಿ ಆಂಧ್ರ ಬ್ಯಾಂಕ್ ಚೆಕ್ ಮುಖಾಂತರ. ಸೊ ಇಲ್ಲಿ ಪೇಮೆಂಟ್ ಆಗ್ತಾ ಇರೋದ್ರಿಂದ ನಾವು F5 ಫಂಕ್ಷನ್ ಕೀನ ಯೂಸ್ ಮಾಡಬೇಕಾಗ್ತದ. ಯಾವ ಬ್ಯಾಂಕು? ಆಂಧ್ರ ಬ್ಯಾಂಕ್. ಸೊ ಮೇಲೆ ಆಂಧ್ರ ಬ್ಯಾಂಕ್ ಅಂತ ತಗೊಳ್ಳಿ. ಇಲ್ಲಿ ರೆಂಟ್ ಪೇಯ್ಡ್ ಎಷ್ಟಿದೆ ಅಮೌಂಟು? ರೆಂಟ್ ಪೇಯ್ಡ್ 15,000 ರೂಪಾಯಿ ಇದೆ. ಓಕೆ, ಇಲ್ಲಿ ಚೆಕ್ ನಂಬರ್ ಅಂತ ನರೇಶನ್ದಾಗ ಟೈಪ್ ಮಾಡಿ. ಸೊ ಇಲ್ಲೇನಿದೆ? ರೆಂಟ್ ಪೇಯ್ಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್ ಎಷ್ಟು? 15,000. ಇಲ್ಲಿ ನೀವು ರಿಮಾರ್ಕ್ಸ್ ಬೇಕಾದರೆ ರೆಂಟ್ ಪೇಯ್ಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್ ಅವ್ರ ಹೆಸರು ನೀವು ಮೆನ್ಷನ್ ಮಾಡಬಹುದು ರಿಮಾರ್ಕಲ್ಲಿ, ಯಾರಿಗೆ ಪೇಮೆಂಟ್ ಮಾಡ್ತಾ ಇದ್ರಿ. ಸೊ ಚೆಕ್ ನಂಬರ್ ನಾನು ಅಷ್ಟೇ ಹಾಕ್ತಾ ಇದ್ದೀನಿ ಇಲ್ಲಿ 450772 ಇಷ್ಟೇ ನಾನು ಹಾಕಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಎಕ್ಸೆಪ್ಟ್ SR ನೋ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಪೇಯ್ಡ್ ಬೈ SBI ಚೆಕ್. ಸ್ಯಾಲ್ರಿ ಅನ್ನೋದು ನಾ ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀನಿ, ಹಂಗಾಗಿ ಇಲ್ಲಿ ಸೊ ಯಾವುದು? SBI ಬ್ಯಾಂಕ್ ಚೆಕ್ಕು ನೋಡಿ. ಆಂಧ್ರ ಬ್ಯಾಂಕ್ ಆಯಿತು, ಇದು SBI ಬ್ಯಾಂಕ್ ಚೆಕ್ ಆಯಿತು. ಓಕೆ, ಸ್ಯಾಲ್ರಿ ಪೇಯ್ಡ್ ಅಂತ ತಗೊಳ್ಳಿ. ಎಷ್ಟಿದೆ ಸ್ಯಾಲ್ರಿ ಪೇಯ್ಡು? 12,000. ಇಲ್ಲಿ ನರೇಶನ್ದಲ್ಲಿ ನೀವು ಚೆಕ್ ನಂಬರ್ ಅಂತೇಳಿ ಟೈಪ್ ಮಾಡಿ ಹಾಕಿ. ಎಷ್ಟಿದೆ?
122330 ಚೆಕ್ ನಂಬರ್ ಹಾಕಿ ಎಂಟ್ರಿ ಮಾಡಿ ಎಸ್ ಆರ್ ನೋ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಡೊನೇಷನ್ ರಿಸೀವ್ಡ್, ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂಡ್ ಟು ಗೀತಾ. ಸೊ ಆಂಧ್ರ ಬ್ಯಾಂಕ್ ಚೆಕ್ ಅನ್ನೋದು ಯಾರಿಗೆ ಕೊಡ್ತಿದ್ದಾರೆ, ಗೀತನ್ನವ್ರಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲಿ ಆಂಧ್ರ ಬ್ಯಾಂಕ್ ಅಂತ ತೊಗೊಳ್ಬೇಕಾಗ್ತದೆ. ಸೊ ಇದು ಎಲ್ಲಿ ಇದೆ, ನಮಗೆ ಪೇಮೆಂಟ್ ಆಪ್ಷನ್ ಅಂದಾಗೆ ಇದೆ. ಸೊ ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂ ಟು ಗೀತಾ, ಇಲ್ಲಿ ಗೀತಾ ಸ್ಪೇಸ್ ಬರ್ ಕ್ಲಿಕ್ ಮಾಡಿ ಗೀತನ್ನವ್ರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಷ್ಟಿದೆ, 45,000. ಆನ್ ಅಕೌಂಟ್ ಅಂತ ತೊಗೊಳ್ಳಿ. ಚೆಕ್ ನಂಬರ್ 750321 ಎಂಟರ್, ಎಕ್ಸೆಪ್ಟ್ ಎಸ್ ಆರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೊನೇಷನ್ ರಿಸೀವ್ಡ್ ಅಂತಿದೆ. ರಿಸೀವ್ ಅನ್ನೋದು ಆಗ್ತಾ ಇರೋದ್ರಿಂದ F6 ಎಂಟ್ರಿ ಮಾಡಬೇಕಾಗ್ತದೆ. ಯಾವುದು ಕ್ಯಾಶ್ ಅಂತ ತಗೊಳ್ಳಿ, ಡೊನೇಷನ್ ರಿಸೀವ್ಡ್ ಅಂತ ತಗೊಳ್ಳಿ. ಎಷ್ಟಿದೆ ಡೊನೇಷನ್ ರಿಸೀವ್ಡ್, 9,000 ರೂಪಾಯಿ ಇದೆ. 9,000 ರೂಪಾಯಿ ಅಂತೇಳಿ ಅಪ್ಲೈ ಮಾಡಿ, ಎಕ್ಸೆಪ್ಟ್ ಎಸ್ ಆರ್. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್ ಥ್ರೂ SBI ಬ್ಯಾಂಕು, ಪೇಮೆಂಟ್ ಅನ್ನೋದು ಆಗ್ತಾ ಇದೆ. ಯಾವ ಬ್ಯಾಂಕ್ಲಿಂದ, SBI ಬ್ಯಾಂಕ್ಲಿಂದ. ಇಲ್ಲಿ F5 ಪೇಮೆಂಟಲ್ಲಿ ಹಾಕಬೇಕಾಗ್ತದೆ. SBI ಬ್ಯಾಂಕ್ ಅಂತ ತಗೊಳ್ಳಿ. ಸೊ ನೋಡಿ, ಇಂಟ್ರೆಸ್ಟ್ ಪೇಯ್ಡ್ ಥ್ರೂ SBI ಬ್ಯಾಂಕ್, ಇಂಟ್ರೆಸ್ಟ್ ಪೇಯ್ಡ್ ಅಂತ ತಗೊಳ್ಳಿ. ಎಷ್ಟಿದೆ ಅಮೌಂಟು, 2,000 ರೂಪೀಸ್. ನೆಕ್ಸ್ಟ್ ಬಂದುಬಿಟ್ಟು ಆಂಧ್ರ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಸೂರ್ಯ ಪೈಪ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನಾವು ಚೆಕ್ ಅನ್ನೋದು ರಿಸೀವ್ ಮಾಡ್ಕೊಳಕತ್ತೀವಿ. ಯಾವ ಬ್ಯಾಂಕ್ ಚೆಕ್ಕು, ಆಂಧ್ರ ಬ್ಯಾಂಕ್ ಚೆಕ್ಕು. ಸೊ ರಿಸೀವ್ ಮಾಡ್ಕೊಳ್ತಾ ಇದ್ದೀವಪ್ಪ ಅಂದರೆ F6 ಹಾಕಬೇಕು. ಸೊ ಯಾವುದು, ಆಂಧ್ರ ಬ್ಯಾಂಕ್ ಚೆಕ್ ಅಂತ ತಗೊಳ್ಳಿ, ಸೂರ್ಯ ಪೈಪ್ಸ್ ಅಂತ ತಗೊಳ್ಳಿ. ಎಷ್ಟಿದೆ ನೋಡಿ, ಇಲ್ಲಿ 25,000 ಇದೆ. ಆನ್ ಅಕೌಂಟ್ ತಗೊಳ್ಳಿ, ಇಲ್ಲಿ ಚೆಕ್ ನಂಬರ್ ಅಂತ ಹಾಕಿ. ಚೆಕ್ ನಂಬರ್ 5015501517. ಸೊ ಎಂಟರ್, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಟು SBI ಬ್ಯಾಂಕ್ ಅಂತಿದೆ. ಕ್ಯಾಶ್ ಅನ್ನೋದು ವಿಡ್ರಾ ಮಾಡ್ತಾ ಇದ್ದೀವಿ. ಸೊ ವಿಡ್ರಾ ಮಾಡಬೇಕಾದ್ರೆ ನಾವು F4 ಕೌಂಟರ್ದಲ್ಲಿ ಹಾಕಬೇಕಾಗ್ತದೆ. ಸೊ ಕ್ಯಾಶ್ ವಿಡ್ರಾ ಆಗ್ತಾ ಇದೆ ಅಲ್ವಾ, ಅಂದರೆ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ. ಯಾವುದು, SBI ಬ್ಯಾಂಕ್ ಅಂತ ತಗೊಳ್ಳಿ. ಎಷ್ಟಿದೆ ನೋಡಿ, 86,000 ಇದೆ ಅಲ್ವಾ. ಅಲ್ಲಿಂದ 6,000 ಅನ್ನೋದು ನಾವು ಡ್ರಾ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಎಂಟರ್, ಎಕ್ಸೆಪ್ಟ್ ಎಸ್ ಆರ್ ನೋ. ನೋಡಿ 86 ಇರೋದು 80,000 ಉಳ್ಕೊಂಡಿದೆ, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ಈ ರೀತಿಯಿಂದ ನಾವು ಬ್ಯಾಂಕ್ ಚೆಕ್ಸ್ ಎಂಟ್ರಿ ಮಾಡೋದು ಮತ್ತು ಬ್ಯಾಂಕ್ಲಿಂದ ವಿಡ್ರಾ ಮಾಡೋದು. ಸೊ ಬ್ಯಾಂಕಿನ ಮುಖಾಂತರ ನಾವು ಪೇಮೆಂಟ್ ಮಾಡೋದು ಮತ್ತು ಸೆಂಡ್ರಿ, ಕ್ರೆಡಿಟರ್ ಅಂದ್ರೇನು, ಡೆಬಿಟರ್ ಅಂದ್ರೇನು ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ಅದೇ ರೀತಿಯಾಗಿ ನಾವು ಎಸ್ಕೇಪ್ನದು ಮಾಡ್ಕೊಳ್ಳಿ. ಫಸ್ಟು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೊಳ್ಬೋದು, ನಮಗೆ 20,000 ಅನ್ನೋದು ನಮಗೆ ಲಾಸ್ ಅನ್ನೋದು ಬಂದಿದೆ. ಸೊ ಈ ಕಡೆ ಬಂದರೆ ಪ್ರಾಫಿಟ್, ಈ ಕಡೆ ಬಂದರೆ ಲಾಸ್. ಸೊ ಇಲ್ಲಿ ನಾವು ಬ್ಯಾಂಕಿನಲ್ಲಿ ಎಷ್ಟಿದೆ, ನಮ್ಮ ಕ್ಯಾಶ್ ಎಷ್ಟಿದೆ ಅನ್ನೋದು ನಾವು ಚೆಕ್ ಮಾಡಬೇಕಾದ್ರೆ ಫಸ್ಟ್ ಡಿಸ್ಪ್ಲೇ ಹತ್ರ ಹೋಗಿ ಅಕೌಂಟ್ ಬುಕ್ ಅಂತ ಚೆಕ್ ಮಾಡ್ಕೊಳ್ಳಿ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ಸ್ ಅಂತಿದೆ ಅಲ್ವಾ. ನೋಡಿ ಇಲ್ಲಿ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, 2,15,000 ಇದೆ. ಆಂಧ್ರ ಬ್ಯಾಂಕಲ್ಲಿ ಎಷ್ಟಿದೆ, 65,000 ಇದೆ. SBI ಬ್ಯಾಂಕಲ್ಲಿ ಎಷ್ಟಿದೆ, 80,000 ಇದೆ. ಇವೆರಡು ಸೇರಿ 1,45,000 ಆಗಿದೆ. ಓಕೆ ವ್ಯೂವರ್ಸ್, ಈ ರೀತಿಯಿಂದ ನಾವು ಬ್ಯಾಂಕ್ ಚೆಕ್ಸ್ ಎಂಟ್ರಿ ಮಾಡ್ಬೋದು. ಓಕೆ ವ್ಯೂವರ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬಸವ ಐಟಿಐ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.